ಹಲೋ ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶೋಭ ಚುವಣ್. UGC ನೆಟ್ ಅಲ್ಲಿ ನೀವು ನೋಡ್ಬೋದು, UGC ನೆಟ್ ಅಥವಾ ಕೆಸೆಟ್ ಅಲ್ಲಿ ನೀವು ನೋಡ್ಬೋದು ಆನ್ಲೈನ್ ಲರ್ನಿಂಗ್ ಮೇಲೆ. ವಾಟ್ ಇಸ್ ದಟ್? ಆನ್ಲೈನ್ ಲರ್ನಿಂಗ್. ಆನ್ಲೈನ್ ಲರ್ನಿಂಗ್ ಮೇಲೆ ನಿಮಗೆ ಕ್ವಶನ್ಸ್ಗಳು ಬರ್ತಿದ್ದಾವೆ. ಕೆಲವೊಂದ್ಸಲ ಸ್ವಯಂ ಪ್ರಭಾ ಅಂತ ಹೇಳಿ ಬರ್ಬೋದು. ವಾಟ್ ಇಸ್ ದಟ್? ಸ್ವಯಂ ಪ್ರಭಾ ಅಂತ ಬರ್ತದೆ ಕೆಲವೊಂದ್ಸಲ. ಕೆಲವೊಂದ್ಸಲ ಮೂಸ್ ಅಂತ ಹೇಳಿ ಬರ್ತದೆ. ಹೌದಾ? ಕೆಲವೊಂದ್ಸಲ ನಿಮ್ಗೆ ಗೂಗಲ್ ಮೀಟ್ ಮೇಲೆ ಕ್ವಶನ್ ಇರ್ತವೆ. ಗೂಗಲ್ ಮೀಟ್. ಸೊ ಇವು ಯಾವ ರೀತಿ ಎಲ್ಲ ನಿಮ್ಗೆ ಕ್ವಶನ್ಸ್ ಬರ್ತವೆ. ಸೊ ಮತ್ತೆ ಬರ್ತದೆ ಏನು? ಸಿಂಕ್ರೋನಸ್ 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 ಲರ್ನಿಂಗ್, ಸಿಂಕ್ರೋನಸ್ ಮತ್ತು ಅಸಿಂಕ್ರೋನಸ್ ಲರ್ನಿಂಗ್ ಅಂತ ಇರ್ತದೆ. ಸೊ ಇಂಥ ಕಾನ್ಸೆಪ್ಟ್ಗಳ ಮೇಲೆ ಕ್ವಶನ್ಗಳು ಬರ್ತವೆ. ಸೊ ಅವುಗಳನ್ನ ನಾವು ಈ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಆನ್ಲೈನ್ ಟೀಚಿಂಗ್ ಮೆಥಡ್ಸ್ ಅಂತ ಅಂದ್ರೆ ಏನು? What do you mean by online teaching methods? Online teaching methods ಅಂತ ಅಂದ್ರೆ it refers to teaching and learning takes place through the internet. ಇದು ಬೇಸಿಕ್ ಐಡಿಯಾ. The learning and teaching takes place through what? Digital platforms, through internet ಮೂಲಕ. ಏನು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್, ಕಂಪ್ಯೂಟರ್ಸ್ ಇರ್ಬೋದು, ಮೊಬೈಲ್ ಫೋನ್ಸ್ಗಳ ಮೂಲಕ ನಡೆಯುವಂತಹ ಒಂದು ಲರ್ನಿಂಗ್ ನಾವೇನಂತ ಕರಿತೀವಿ? ಆನ್ಲೈನ್ ಲರ್ನಿಂಗ್ ಅಂತ ಕರಿತೀವಿ. ಅವುಗಳಲ್ಲಿ ಯೂಸ್ ಮಾಡಲಾಗುವಂತಹ ಮೆಥಡ್ಸ್ಗಳನ್ನ ಆನ್ಲೈನ್ ಟೀಚಿಂಗ್ ಮೆಥಡ್ಸ್ ಅಂತ ನಾವು ಕರಿತೀವಿ. ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ಇಂಟರಾಕ್ಟ್ ಥ್ರೂ ವರ್ಚುವಲ್ ಪ್ಲಾಟ್ಫಾರ್ಮ್ಸ್ ಇನ್ಸ್ಟೆಡ್ ಆಫ್ ಬೀಂಗ್ ಫಿಸಿಕಲಿ ಪ್ರೆಸೆಂಟ್ ಇನ್ ಅ ಕ್ಲಾಸ್ ರೂಮ್. ಸೊ ಇಲ್ಲಿ ಟೀಚರ್ಗಳು ಕ್ಲಾಸ್ ರೂಮ್ ಅಲ್ಲಿ ಇರೋದಿಲ್ಲ. ನೀವು ನೋಡ್ಬೋದು ಇವತ್ತು ಯೂಟ್ಯೂಬ್ ಅಲ್ಲಿ UGC ನೆಟ್ಗಳ ಕ್ಲಾಸ್ ಸಿಗುತ್ತೆ. ಬೇರೆ ಬೇರೆ ರೀತಿಯ ಆಪ್ಸ್ ಇರ್ತವೆ, ಅಲ್ಲಿ UGC ನೆಟ್ ಕ್ಲಾಸ್ ಸಿಗುತ್ತೆ ನಿಮಗೆ. UPSC, KS, FD, SD ಎಲ್ಲಾ ರೀತಿಯ ಎಕ್ಸಾಮ್ಗಳಿಗೆ ನಿಮಗೆ ಏನ್ ಮಾಡ್ತಿದ್ದಾರೆ? ಆನ್ಲೈನ್ ಮೂಲಕ ಟೀಚಿಂಗ್ ಅನ್ನ ಅವರು ಮಾಡ್ತಿದ್ದಾರೆ. ಸೊ ಇಂಥವೆಲ್ಲವನ್ನ ನಾವು ಏನ್ ಕರಿತೀವಿ? ಆನ್ಲೈನ್ ಟೀಚಿಂಗ್ ಮೆಥಡ್ಸ್ ಅಂತ ಕರಿತೀವಿ. ರೈಟ್? ಟೀಚಿಂಗ್ ಹೆಂಗಾಗುತ್ತೆ ಅಂದ್ರೆ ಇಟ್ ಇಸ್ ನಾಟ್ ಇನ್ ದ ಫಿಸಿಕಲ್ ಕ್ಲಾಸ್ ರೂಮ್. ಫಿಸಿಕಲ್ ಕ್ಲಾಸ್ ರೂಮ್ ಇಲ್ಲಿ ಅಲ್ಲಿ ಆಗೋದಿಲ್ಲ. ಇದು ಟೀಚರ್ ದೇ ಇಂಟ್ರಾಕ್ಟ್ ಥ್ರೂ ಸೋಷಿಯಲ್ ಮೀಡಿಯಾ, ದೇ ಇಂಟ್ರಾಕ್ಟ್ ಥ್ರೂ ದಿ ವರ್ಚುವಲ್ ಪ್ಲಾಟ್ಫಾರ್ಮ್ಸ್ ಮೂಲಕ ಅವರು ಏನ್ ಮಾಡ್ತಾರೆ? ಇಂಟ್ರಾಕ್ಷನ್ ಮಾಡ್ತಾರೆ. ರೈಟ್? ಇದನ್ನ ಆನ್ಲೈನ್ ಟೀಚಿಂಗ್ಸ್ ಅಂತ ನಾವು ಕರಿತೀವಿ. ಸೊ ಎಕ್ಸಾಂಪಲ್ಸ್ ಆಫ್ ಆನ್ಲೈನ್ ಟೀಚಿಂಗ್ ಮೆಥಡ್ಸ್. ವಾಟ್ ಆರ್ ದಿ ಎಕ್ಸಾಂಪಲ್ಸ್? ಇಲ್ಲಿ ನೋಡಿದ್ರೆ ಒಂದು ವರ್ಚುವಲ್ ಕ್ಲಾಸ್ ರೂಮ್ ಅಂತ ಇರುತ್ತೆ. ಏನಿದು ವರ್ಚುವಲ್? ಲೈವ್ ಕ್ಲಾಸಸ್ ಕಂಡಕ್ಟೆಡ್ ಥ್ರೂ ಪ್ಲಾಟ್ಫಾರ್ಮ್ಸ್ ಲೈಕ್ Zoom ಅಂಡ್ ಮೈಕ್ರೋಸಾಫ್ಟ್. ರೈಟ್? ಇದನ್ನ ವರ್ಚುವಲ್ ಕ್ಲಾಸ್ ರೂಮ್ ಅಂತ ಕರಿತೀವಿ. ಇಟ್ ಇಸ್ ನಾಟ್ ಅ ಫಿಸಿಕಲ್ ಕ್ಲಾಸ್ ರೂಮ್. ವರ್ಚುವಲ್ ಅಂದ್ರೆ ಆನ್ಲೈನ್ ಅಂತ ನೀವು ಕರಿಬಹುದು. ನಾನು ಇಲ್ಲಿ ಇದ್ದುಕೊಂಡು ದೇಶದ ಕರ್ನಾಟಕದ ಯಾವುದೇ ಭಾಗದಲ್ಲಿ ಇರುವ ವಿದ್ಯಾರ್ಥಿಗಳ ಜೊತೆಗೆ ನಾನು ಇಂಟ್ರಾಕ್ಷನ್ ಮಾಡ್ಕೊಂತ ಕಲಿಸ್ತಾ ಇದ್ದೀನಿ. ರೈಟ್? ಅದನ್ನ ನಾವು ಏನಂತ ಕರಿತೀವಿ? ವರ್ಚುವಲ್ ಕ್ಲಾಸ್ ರೂಮ್ ಅಂತ ಕರಿತೀವಿ. ಸೊ ಅದನ್ನ ಹೆಂಗ್ ಮಾಡ್ಕೊಳ್ತೀವಿ? ಇಲ್ಲಿ Zoom ಇರ್ಬೋದು, ಗೂಗಲ್ ಮೀಟ್ ಇರ್ಬೋದು, ಮೈಕ್ರೋಸಾಫ್ಟ್ ಟೀಮ್ಸ್ ಅಂತ ಹೇಳ್ಬೇಕಾದ್ರೆ. ಸೊ ಈ ಇಂಥ ಆಪ್ಗಳನ್ನು ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀನಿ? ಐ ವಿಲ್ ಕ್ರಿಯೇಟ್ ವರ್ಚುವಲ್ ಕ್ಲಾಸ್ ರೂಮ್ ಅಂಡ್ ದೇರ್ ಐ ವಿಲ್ ಟೀಚ್ ದಿ ಲೆಸನ್ ಟು ಸ್ಟೂಡೆಂಟ್ಸ್. ನಂತರ ಏನಾಗುತ್ತೆ? ವೆಬಿನಾರ್ಸ್ ಅಂತ. ರೈಟ್? ಸೆಮಿನಾರ್ ಅಂದ್ರೆ ಇಟ್ ಟೇಕ್ಸ್ ಇನ್ ಅ ಕ್ಲಾಸ್ ರೂಮ್. ಓಕೆ, ಅಲ್ಲಿ ಫಿಸಿಕಲಿ ಟೀಚರ್ ಅಂಡ್ ಸ್ಟೂಡೆಂಟ್ಸ್ ಅಲ್ಲಿ ಇರ್ತಾರೆ. ಬಟ್ ವೆಬಿನಾರ್ಸ್ ಇಸ್ ಆನ್ಲೈನ್ ಫಾರ್ಮ್ ಆಫ್ ಸೆಮಿನಾರ್ ಅಂತ ಹೇಳ್ಬೋದು. ಏನು? ಆನ್ಲೈನ್ ಸೆಮಿನಾರ್ಸ್ ವೇರ್ ಎಕ್ಸ್ಪರ್ಟ್ಸ್ ಪ್ರೆಸೆಂಟ್ ಆನ್ ಅ ಟಾಪಿಕ್ ಅಂಡ್ ಪಾರ್ಟಿಸಿಪೆಂಟ್ ಜಾಯಿನ್ ಥ್ರೂ ದಿ ಇಂಟರ್ನೆಟ್. ಇಲ್ಲಿ ವೆಬಿನಾರ್ ಆಗಿರ್ತದೆ. ವೆಬಿನಾರ್ ಅಂದ್ರೆ ಆನ್ಲೈನ್ ಸೆಮಿನಾರ್ಸ್ ಅಂತ ನೀವು ಇದನ್ನ ಕರಿಬಹುದು. ಇಲ್ಲಿ ಎಕ್ಸ್ಪರ್ಟ್ಸ್ ಏನ್ ಮಾಡ್ತಾರೆ? ಒಂದು ಟಾಪಿಕ್ ಮೇಲೆ ಪ್ರೆಸೆಂಟೇಷನ್ ಮಾಡ್ತಾರೆ. ಇವರು ಪಾರ್ಟಿಸಿಪೆಂಟ್ಸ್ ಏನ್ ಮಾಡ್ತಾರೆ? ದೇ ವಿಲ್ ಜಾಯಿನ್ ಥ್ರೂ ದಿ ಇಂಟರ್ನೆಟ್. ಸೊ ಅಲ್ಲಿ ಡಿಸ್ಕಷನ್ಗೂ ಅಲ್ಲಿ ನಿಮ್ಗೆ ಅವಕಾಶವನ್ನು ಇಲ್ಲಿ ಕೊಡಲಾಗುತ್ತೆ. ಲಾಸ್ಟ್ಗೆ ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಇದ್ದಾಗ ಅಲ್ಲಿ ನೀವು ಡಿಸ್ಕಷನ್ ಮಾಡಬಹುದು. ರೆಕಾರ್ಡೆಡ್ ವಿಡಿಯೋ ಲೆಕ್ಚರ್ಸ್. ರೈಟ್? ಸೊ ಇದು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ ಲರ್ನಿಂಗ್. ಏನ್ ಮಾಡ್ತಾರೆ ಇಲ್ಲಿ? ಟೀಚರ್ಸ್ ರೆಕಾರ್ಡ್ ಲೆಕ್ಚರ್ಸ್ ಅಂಡ್ ಅಪ್ಲೋಡ್ ದೆಮ್ ಟು ಪ್ಲಾಟ್ಫಾರ್ಮ್ಸ್ ಲೈಕ್ ಯೂಟ್ಯೂಬ್. ಸೊ ಯೂಟ್ಯೂಬ್ ಅಂತ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅವರ ಏನ್ ಮಾಡ್ತಾರೆ? ಅಪ್ಲೋಡ್ ಮಾಡ್ತಾರೆ, ವಿದ್ಯಾರ್ಥಿಗಳನ್ನ ನೋಡ್ಕೋತಾರೆ ಅನ್ನೋದು. ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಇದು ಇಂಪಾರ್ಟೆಂಟ್ ನೋಡಿ. ಏನು? ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇದ್ರ ಮೇಲೆ ಕ್ವಶನ್ಸ್ಗಳು ಬಂದಿದ್ದಾವೆ UGC ನೆಟ್ ಅಲ್ಲಿ. UGC ನೆಟ್ ಅಲ್ಲಿ ಮತ್ತು ಕೆಸೆಟ್ ಅಲ್ಲಿ LMS ಅಂತ ಕರೀತಾರೆ. LMS, ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್. ಅಂದ್ರೆ ಇವುಗಳು ಏನು? ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರೆ ದೀಸ್ ಆರ್ ಕೈಂಡ್ ಆಫ್ ಸಾಫ್ಟ್ವೇರ್ಸ್. ಇವು ಏನು ಅಂದ್ರೆ ದೇ ಆರ್ ಸಾಫ್ಟ್ವೇರ್ಸ್. ಇವು ಒನ್ ಕೈಂಡ್ ಆಫ್ ಸಾಫ್ಟ್ವೇರ್ಸ್. ಸೊ ಆ ಸಾಫ್ಟ್ವೇರ್ ಅನ್ನ ಯೂಸ್ ಮಾಡ್ಕೊಂಡು ಅಲ್ಲಿ ಲರ್ನಿಂಗ್ ಅನ್ನ ಮಾಡಿಸಲಾಗುತ್ತೆ. ರೈಟ್? ಸೊ ವಾಟ್ ಯು ಮೀನ್ ಬೈ ದಿಸ್? ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಸಚ್ ಆಸ್ ಗೂಗಲ್ ಕ್ಲಾಸ್ ರೂಮ್ ಅಂಡ್ Moodle used for sharing notes, assignments and quizzes. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಸಚ್ ಆಸ್ ಗೂಗಲ್ ಕ್ಲಾಸ್ ರೂಮ್, Moodle used for sharing ನೋಟ್ಸ್, ಅಸೈನ್ಮೆಂಟ್ಸ್ ಅಂಡ್ ಕ್ವಿಜಸ್. ಸೊ ಇಲ್ಲಿ ನಮಗೆ ಕೆಲವು ಸಾಫ್ಟ್ವೇರ್ ಗಳನ್ನ ಡೆವಲಪ್ ಮಾಡಲಾಗುತ್ತೆ. ಲೈಕ್ ಗೂಗಲ್ ಕ್ಲಾಸ್ ರೂಮ್ ಅಂತ ಇರುತ್ತೆ, Moodle ಅಂತ ಇದೆ,
ಸೊ ಅದೊಂದು ಆ್ಯಪ್ ಇದು ಇದೆ, ಸಾಫ್ಟ್ವೇರ್ ಇದೆ. ಇವುಗಳ ಮೂಲಕ ಟೀಚರ್ಸ್ಗಳು ನೋಟ್ಸ್ ಅನ್ನ ಶೇರ್ ಮಾಡೋದು, ಅಸೈನ್ಮೆಂಟ್ಸ್ ಅನ್ನ ಶೇರ್ ಮಾಡುವಂಥದ್ದು, ಕ್ವಿಜಸ್ ಅನ್ನ ತೆಗೆದುಕೊಳ್ಳುವಂಥದ್ದು ಮಾಡ್ತಾರೆ. ರೈಟ್, ಇವನ್ ಏನಂತ ಕರಿತೀವಿ, ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್, ಇದು ಮೂಡಲ್ ಬಗ್ಗೆ ನಿಮಗೆ ಕ್ವಶನ್ ಬಂದಿದೆ ಯು ಜಿ ಸಿ ನೆಟ್ನಲ್ಲಿ, ಮೂಡಲ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಸೊ ಗೂಗಲ್ ಕ್ಲಾಸ್ ರೂಮ್, ಮೂಡಲ್ ಇವೆಲ್ಲವೂ ದೇ ಆರ್ ಎಕ್ಸಾಂಪಲ್ ಫಾರ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಪ್ಲಾಟ್ಫಾರ್ಮ್ಸ್ ಅಂತ ಕರಿತೀವಿ. ಸೊ ಈಗ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಇದು ಇಂಪಾರ್ಟೆಂಟ್, ಲರ್ನಿಂಗ್ ಮ್ಯಾನೇಜ್ಮೆಂಟ್ ಪ್ಲಾಟ್ಫಾರ್ಮ್ಸ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದ್ರ ಬಗ್ಗೆ ನಾವು ಸ್ವಲ್ಪ ಡೀಟೇಲ್ ಆಗಿ ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಓಕೆ, ಏನ್ ಮತ್ತೆ ಹೇಳಿದ್ದಾರೆ ಅವರು, ವಾಟ್ ಯು ಮೀನ್ ಬೈ ದಿಸ್ ಅಂತಂದ್ರೆ, ಇಟ್ ಇಸ್ ಅ ಸಾಫ್ಟ್ವೇರ್, ಅಫ್ಕೋರ್ಸ್ ಇಟ್ ಇಸ್ ಅ ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್, ರೈಟ್, ಯೂಸ್ ಟು ಕ್ರಿಯೇಟ್, ಮ್ಯಾನೇಜ್, ಡೆಲಿವರ್, ಟ್ರ್ಯಾಕ್ ಆನ್ಲೈನ್ ಲರ್ನಿಂಗ್ ಅಂಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್. ಏನ್ ಮಾಡುವಂಥದ್ದು ಇದರಲ್ಲಿ, ದೇ ವಿಲ್ ಕ್ರಿಯೇಟ್, ಮ್ಯಾನೇಜ್, ಡೆಲಿವರ್ and track online learning or training programs na illi ಏನು ಮಾಡಲಾಗುತ್ತೆ, they create through this platforms. It allows teachers to upload learning materials. ಇಲ್ಲಿ ಟೀಚರ್ಸ್ ಏನು ಮಾಡಬಹುದು, ಲರ್ನಿಂಗ್ ಮೆಟೀರಿಯಲ್ಸ್ ನ PDF ಇರ್ಬೋದು, ಕೆಲವೊಂದ್ಸಲ PDF ನ ಅಪ್ಲೋಡ್ ಮಾಡಬಹುದು, ಆನ್ಲೈನ್ ಅಲ್ಲಿ ಇಡೋದು ವಿದ್ಯಾರ್ಥಿಗಳಿಗೆ, ಅದರ ಲಿಂಕ್ ಅನ್ನು ಶೇರ್ ಮಾಡಬಹುದು. ಸೊ ಲಿಂಕ್ ಅನ್ನು ಶೇರ್ ಮಾಡಿದಾಗ ವಿದ್ಯಾರ್ಥಿಗಳು ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿಕೊಂಡು ಅದನ್ನು ಡೌನ್ಲೋಡ್ ಮಾಡಿ ನೋಡಬಹುದು. ರೈಟ್, ಕಂಡಕ್ಟ್ ಟೆಸ್ಟ್ಸ್, ಇಲ್ಲಿ ಆನ್ಲೈನ್ ಮೂಲಕನೂ ಕೆಲವು ಗೂಗಲ್ ಫಾರ್ಮ್ ಯೂಸ್ ಮಾಡ್ಕೊಂಡು ಟೆಸ್ಟ್ ಮಾಡಬಹುದು. ರೈಟ್, ಅಸೈನ್ ಟಾಸ್ಕ್ಸ್, ಮಾನಿಟರ್ ಸ್ಟೂಡೆಂಟ್ಸ್ ಪ್ರೋಗ್ರೆಸ್ ಥ್ರೂ ಇಂಟರ್ನೆಟ್. ಸೊ ಇಂಟರ್ನೆಟ್ ಮೂಲಕನೇ ಅವ್ರು ಏನ್ ಮಾಡ್ತಾರೆ, ಒಂದು ಸಾಫ್ಟ್ವೇರ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಎಲ್ಲಾ ಲರ್ನಿಂಗ್ ಆಕ್ಟಿವಿಟೀಸ್ ಗಳನ್ನ ಅಲ್ಲಿ ಮಾಡುವಂಥದ್ದು. ಅದನ್ನ ಏನಂತ ಕರಿತೀವಿ ಅಂತ ಅಂದ್ರೆ, ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, so what are the examples of learning management systems? What kind of learning management systems we have at present ಅಂತ ಹೇಳಿ. ಸೊ ಒಂದನೇದಾಗಿ ನಾ ಹೇಳಿದ ಹಾಗೆ ಮೂಡಲ್ ಇದೆ. Right, it is one of the most popular open source LMS platforms. So ಇದ್ರ ಬಗ್ಗೆನೂ ಕ್ವಶನ್ ಇದೆ, whether it is open source or not ಅಂತ ಹೇಳಿ ಕ್ವಶನ್ಸ್ ಬರ್ತಾರೆ. ಯಾವುದು ಮೂಡಲ್, ಇಟ್ ಇಸ್ ಅ ಓಪನ್ ಸೋರ್ಸ್ LMS ಪ್ಲಾಟ್ಫಾರ್ಮ್ಸ್. ಅಂದ್ರೆ ಓಪನ್ ಸೋರ್ಸ್ ಅಂದ್ರೆ ಇದನ್ನ ಯಾರು ಬೇಕಾರ ಈ ಒಂದು ಸಾಫ್ಟ್ವೇರ್ ನ ಎಡಿಟ್ ಮಾಡಬಹುದು ಅಂತ ಅರ್ಥ. ಓಪನ್ ಸೋರ್ಸ್ ಅಂದ್ರೆ ಯಾರು ಬೇಕಾದ್ರೆ ಯೂಸ್ ಮಾಡಬಹುದು, ಒಂದು ಯಾರು ಬೇಕಾರ ಅದನ್ನ ಎಡಿಟ್ ಮಾಡಬಹುದು ಆ ಸಾಫ್ಟ್ವೇರ್ ಅನ್ನ ಅಂತ ಹೇಳಿ. ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಓಪನ್ ಸೋರ್ಸ್ LMS ಪ್ಲಾಟ್ಫಾರ್ಮ್ಸ್ ಯಾವುದು ಅಂತಂದ್ರೆ ಮೂಡಲ್ ಅಂತ. ಇಟ್ ಈಸ್ ಯೂಸ್ ಬೈ ಹೋಮ್, ಯೂನಿವರ್ಸಿಟಿ ಅಂಡ್ ಕಾಲೇಜಸ್. ಸೊ ಇವನ್ನ ಯಾರು ಯೂಸ್ ಮಾಡ್ತಾರೆ ಅಂದ್ರೆ, ಯೂನಿವರ್ಸಿಟಿ ಹೋಗ್ಬಿಟ್ಟು ಕಾಲೇಜ್ಗಳು ಇದನ್ನ ಯೂಸ್ ಮಾಡ್ತಾರೆ. ಅಲೋಸ್ ಟೀಚರ್ಸ್ ಟು ಕ್ರಿಯೇಟ್ ಕೋರ್ಸಸ್, ಕ್ವಿಜಸ್ ಅಂಡ್ ಡಿಸ್ಕಷನ್ ಫೋರಮ್ಸ್. ಸೊ ಇಲ್ಲಿ ಥ್ರೂ ದಿ ಮೂಡಲ್ ಪ್ಲಾಟ್ಫಾರ್ಮ್ ದೇ ವಿಲ್ ಕ್ರಿಯೇಟ್ ಕ್ವಿಜಸ್, ಕೋರ್ಸಸ್ ಅಂಡ್ ಡಿಸ್ಕಷನ್ ಫೋರಮ್ಸ್ ನಾವು ಕ್ರಿಯೇಟ್ ಮಾಡ್ತಾರೆ. ಹಾಗೆ ಮತ್ತೆ ಹೇಳಿದಾಗೆ ಗೂಗಲ್ ಕ್ಲಾಸ್ ರೂಮ್ ಇದು ಇಂಪಾರ್ಟೆಂಟ್. ನಿಮಗೆ ಗೂಗಲ್ ಕ್ಲಾಸ್ ರೂಮ್ ಇಸ್ ಎಕ್ಸಾಂಪಲ್ ಆಫ್ ಅಂತ ಕೇಳಿದ್ರೆ, ಇಟ್ ಈಸ್ ಫಸ್ಟ್ ಆಫ್ ಆಲ್ ಇಸ್ ಎ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿಬೇಕು. ರೈಟ್, ನೀವು ಅದನ್ನೇ ಕೇಳ್ತಾರೆ ಕ್ಲಾಸ್ ಇದರಲ್ಲ UGC ನೆಟ್ ವಾಟ್ ಇಸ್ ದಿಸ್ ಅಂತ ಕೇಳಿದಾಗ ಅಲ್ಲಿ ಒಂದು ಆಪ್ಷನ್ ಇರುತ್ತೆ, ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ. ಸೊ ವೈಡ್ಲಿ ಯೂಸ್ಡ್ ಇನ್ ಸ್ಕೂಲ್ಸ್ ಅಂಡ್ ಕಾಲೇಜಸ್. ಸೊ ಇದು ಲೋವರ್ ಲೆವೆಲ್ಗೆ ಯೂಸ್ ಮಾಡ್ತಾರೆ, ಯಾವುದು ಸ್ಕೂಲ್ಸ್ ಅಂಡ್ ಕಾಲೇಜಸ್ ಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಟೀಚರ್ಸ್ ಕ್ಯಾನ್ ಶೇರ್ ಅಸೈನ್ಮೆಂಟ್ಸ್, ಇಲ್ಲಿ ಇದ್ರ ಮೂಲಕ ದೇ ಕ್ಯಾನ್ ಶೇರ್ ಅಸೈನ್ಮೆಂಟ್ಸ್, ಗಿವ್ ಫೀಡ್ಬ್ಯಾಕ್ ಅಂಡ್ ಕಮ್ಯುನಿಕೇಟ್ ವಿತ್ ಸ್ಟೂಡೆಂಟ್ಸ್ ಜೊತೆ ಅವರು ಕಮ್ಯುನಿಕೇಟ್ ಅನ್ನು ಮಾಡಬಹುದು. ರೈಟ್, ಓಕೆ. ಇನ್ನೊಂದಿದೆ ನಿಮಗೆ, ಇನ್ನೊಂದು ಯಾವುದು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರೆ ಕ್ಯಾನ್ವಸ್ LMS ಅಂತ ಇದೆ. ಅದು ಕೂಡ ಎಲ್ಲ ಯಾರು ಯೂಸ್ ಮಾಡ್ತಾರೆ ಅದನ್ನ ಕೂಡ, ಯೂನಿವರ್ಸಿಟಿ ಎಲ್ಲ ವರ್ಲ್ಡ್ ವೈಡ್ ಯೂನಿವರ್ಸಿಟಿಗಳು ಇದನ್ನು ಯೂಸ್ ಮಾಡ್ತಾರೆ. ಯಾರು ಯಾವ್ದನ್ನ ಕ್ಯಾನ್ವಾಸ್ LMS ಅಂತ ಇದೆ ಅದನ್ನ ಯೂಸ್ ಮಾಡ್ತಾರೆ. ಸಪೋರ್ಟ್ಸ್ ಮಲ್ಟಿಮೀಡಿಯಾ ಲರ್ನಿಂಗ್ ಅಂಡ್ ಆನ್ಲೈನ್ ಅಸೆಸ್ಮೆಂಟ್ಸ್. ಸೊ ಇಲ್ಲಿ ಆನ್ಲೈನ್ ಅಸೆಸ್ಮೆಂಟ್ ಗಳನ್ನ ಇಲ್ಲಿ ಮಾಡಲಾಗ್ತದೆ ಅನ್ನುವಂಥದ್ದು. ನೆಕ್ಸ್ಟ್, ಬ್ಲಾಕ್ ಬೋರ್ಡ್ ಲರ್ನ್ ಅಂತ ಹೇಳಿ ಇನ್ನೊಂದು LMS ಸಾಫ್ಟ್ವೇರ್ ಇದೆ. ಅದು ಇಟ್ ಎ ಕಮರ್ಷಿಯಲ್ LMS ಯೂಸ್ ಇನ್ ಹೈಯರ್ ಎಜುಕೇಶನ್. ಇದು ಬ್ಲಾಕ್ ಬೋರ್ಡ್ ಲರ್ನ್ ಅಂತ ಹೇಳಿ, ಇದು ಕಮರ್ಷಿಯಲ್ ಅಂದ್ರೆ ಇಲ್ಲಿ ಪೇ ಮಾಡ್ಬೇಕು ನಾವು. ಸೊ ಇದು ನಮಗೆ ಏನು ಗೂಗಲ್ ಕ್ಲಾಸ್ ರೂಮ್ ಫ್ರೀ ಇದೆ, ಮೂಡಲ್ ಫ್ರೀ ಇದೆ, ಕ್ಯಾನ್ವಾಸ್ ಕೂಡ ನಮಗೆ ಓಪನ್ ಸೋರ್ಸ್ ಆಗಿ ಸಿಗುತ್ತೆ. ಬಟ್ ಬ್ಲಾಕ್ ಬೋರ್ಡ್ ಲರ್ನ್ ಅಂತ ಹೇಳಿ ಒಂದು ಸಾಫ್ಟ್ವೇರ್ ಇದೆಯಲ್ಲ, ಆ ಸಾಫ್ಟ್ವೇರ್ ನಮಗೆ ಇಲ್ಲಿ ಇಟ್ ಇಸ್ ಅ ಕಮರ್ಷಿಯಲ್ ಯೂಸ್. ಸೊ ಇಲ್ಲಿ ನಾವು ಇದಕ್ಕೆ ಸಬ್ಸ್ಕ್ರಿಪ್ಷನ್ ಅನ್ನ ತಗೋಬೇಕಾಗ್ತದೆ ಇನ್ ಹೈಯರ್ ಎಜುಕೇಶನ್. ಸ್ಪೆಷಲಿ ಇದನ್ನ ಹೈಯರ್ ಎಜುಕೇಶನ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಸ್ವಯಂ. ಸೊ ನಾವು ಇಂಡಿಯಾದಲ್ಲಿ ನೋಡ್ಬೋದು ಸ್ವಯಂ ಅಂತ ಇದೆ. ಇಲ್ಲಿ ಈ ಒಂದು ಸ್ವಯಂ ಪ್ಲಾಟ್ಫಾರ್ಮ್ ಮೂಲಕ, ಸಾಫ್ಟ್ವೇರ್ ಮೂಲಕ ಇದರಲ್ಲಿ ನಮಗೆ ವಿಡಿಯೋ ಲೆಕ್ಚರ್ಸ್ಗಳು ಸಿಗ್ತವೆ, ಬಹಳ ವಿಡಿಯೋ ಲೆಕ್ಚರ್ಗಳು ಸಿಗ್ತವೆ ಸ್ವಯಂ ಅಂತ ಹೇಳಿ. ರೈಟ್, LMS ಇನಿಷಿಯೇಟಿವ್ ಬೈ ಇದು LMS, ಇಟ್ ಈಸ್ ಒನ್ ಆಫ್ ದಿ LMS ಸಿಸ್ಟಮ್ಸ್ ಫಾರ್ ದ initiated by the government of India. It has been initiated by the government of India and the Ministry of Education. The Ministry of Education, government of India ಇದನ್ನ ಇಂಟ್ರೊಡ್ಯೂಸ್ ಮಾಡುವಂಥದ್ದು. Provides free online courses
ಫಾರ್ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್. ಟೀಚರ್ ಮತ್ತು ಸ್ಟೂಡೆಂಟ್ಗಳಿಗೆ ಇಲ್ಲಿ ಫ್ರೀ ಆಗಿರುವಂತಹ ಆನ್ಲೈನ್ ಕೋರ್ಸ್ಗಳನ್ನು ಅವರು ಕೊಡ್ತಾರೆ. ಓಕೆ, ಅಂಡ್ ದೀಸ್ ಆರ್ ವಾಟ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಅಂತ ಇರ್ಬೋದು. ಒಂದೇದೇನು ಮೂಡಲ್, ರೈಟ್? ಮೂಡಲ್, ಗೂಗಲ್ ಕ್ಲಾಸ್ ರೂಮ್, ಕ್ಯಾನ್ವಾಸ್ LMS, ಬ್ಲ್ಯಾಕ್ ಬೋರ್ಡ್ ಲರ್ನ್ ಆ್ಯಂಡ್ ಸ್ವಯಂ, ಇವನ್ನ ನಾವು ಲರ್ನಿಂಗ್ LMS ಅಂತ ನಾವು ಕರಿಬಹುದು. ಸೊ ಈಗ ಇನ್ನೊಂದು ಕಾನ್ಸೆಪ್ಟ್ ನಮಗೆ ಅದ್ರ ಬಗ್ಗೆ ಐಡಿಯಾ ಇರಬೇಕು. ಇನ್ನು UGC ನೆಟ್ ಓದುವಾಗ ಪೇಪರ್ 1ಗೆ ಯಾವುದು ಅಂತಂದ್ರೆ ಸ್ವಯಂ ಪ್ರಭಾ. ಸೊ ಸ್ವಯಂ ಪ್ರಭಾ ಅಂದ್ರೆ ಏನು ಅಂತ ಅಂದ್ರೆ ನಮ್ಮ ಟೆಲಿವಿಷನ್ ಇದೆಯಲ್ವಾ, ಟಿವಿ. ಸೊ ಇಲ್ಲಿ ಟಿವಿ ಮೂಲಕ ಲರ್ನಿಂಗ್ ಆಗುತ್ತೆ, ಟಿವಿ ಮೂಲಕ ಲರ್ನಿಂಗ್ ಆಗುತ್ತೆ. ಸೊ ಇಲ್ಲಿ ರೆಕಾರ್ಡೆಡ್ ಕ್ಲಾಸಸ್ಗಳನ್ನ ಯಾರು ಇಲ್ಲಿ ಟಿವಿ ಚಾನೆಲ್ಗಳ ಮೂಲಕ ಅವುಗಳನ್ನ ಕೊಳ್ಳೋದು. ರೆಕಾರ್ಡೆಡ್ ಕ್ಲಾಸಸ್ ಅನ್ನು ಚಾನೆಲ್ ಮೂಲಕ, ಟಿವಿ ಚಾನೆಲ್ಗಳ ಮೂಲಕ ಇಲ್ಲಿ ಪ್ರಸಾರ ಮಾಡಲಾಗ್ತದೆ. ಅದನ್ನ ಸ್ವಯಂ ಪ್ರಭಾ ಅಂತ ಹೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿರುವಂಥದ್ದು. It is a group of educational television channels. So it is a group of educational television channels launched by Government of India to broadcast high quality educational content 24/7. So ಇಲ್ಲಿ 24/7 ಏನಾಗುತ್ತೆ, ವಿಡಿಯೋ ಕ್ಲಾಸ್ಗಳು ನಡೀತಿರ್ತವೆ ಒಂದು ಪರ್ಟಿಕ್ಯುಲರ್ ಚಾನೆಲ್ಗಳಲ್ಲಿ, ಹೌದಾ? ಇಟ್ ಇಸ್ ಅ ಗ್ರೂಪ್ ಆಫ್ ಎಜುಕೇಶನ್ ಚಾನೆಲ್ಸ್ ಇದಾವೆ. It is designed to support online and distance learning for students who may not have reliable internet access. ಸೊ ಕೆಲವು ಒಂದು ವಿಲೇಜ್ಗಳಲ್ಲಿ ನೋಡಿದ್ರೆ ನಿಮಗೆ ಇಂಟರ್ನೆಟ್ ಆಕ್ಸೆಸ್ ಇರೋದಿಲ್ಲ. ಸೊ ಅಂತಹ ಒಂದು ವಿದ್ಯಾರ್ಥಿಗಳು ಕಲೀಲಿಕ್ಕೆ ಈ ಒಂದು ಪ್ಲಾಟ್ಫಾರ್ಮ್ ಅವರಿಗೆ ಹೆಲ್ಪ್ ಆಗುವಂಥದ್ದು. ಸೊ ಅಲ್ಲಿ ಅವ್ರ ಮನೆಯಲ್ಲಿ ಟಿವಿ ಇರ್ತದೆ, ರೈಟ್? ಸ್ಯಾಟಲೈಟ್, ದಟ್ ಈಸ್ ಸ್ಯಾಟಲೈಟ್ ಮೂಲಕ ಒಂದು ವಿಡಿಯೋ ಕ್ಲಾಸಸ್ಗಳನ್ನ ಅವರು ಪ್ರಸಾರ ಮಾಡ್ತಾರೆ. ಸೊ ಅದನ್ನ ಸ್ವಯಂ ಪ್ರಭಾ ಅಂತ ನಾವು ಕರಿತೀವಿ, ರೈಟ್? ದಿ ಇನಿಷಿಯೇಟಿವ್ ಇಸ್ ಪಾರ್ಟ್ ಆಫ್ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್. ಇದು ಎದ್ರ ಪಾರ್ಟ್ ಅಂದ್ರೆ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಪಾರ್ಟ್. ಇಟ್ಸ್ ಮೇನ್ಲಿ ಮ್ಯಾನೇಜ್ ಬೈ ದ ಮಿನಿಸ್ಟ್ರಿ ಆಫ್ ಎಜುಕೇಶನ್. ನಿಮಗೆ ಈ ಒಂದು ಇದ್ರ ಮೇಲೆ ಕ್ವಶನ್ ಬಂದಿದೆ, ಇದನ್ನ ಯಾರು ಮ್ಯಾನೇಜ್ ಮಾಡ್ತಾರೆ ಅಂತ ಕೇಳಿದ್ರೆ, ಇನ್ನು ಸ್ವಯಂ ಪ್ರಭಾವನ ಯಾರು ಮ್ಯಾನೇಜ್ ಮಾಡ್ತಾರೆ ಅಂತ ಅವರು ಹೇಳಿದ್ದಾರೆ. ಅದನ್ನ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಮಾಡ್ತದೆ ಅನ್ನೋದು. Next, the main aim of Swayam Prabha is to provide free educational content to students across India through satellite television. ಇದು ಇಂಪಾರ್ಟೆಂಟ್, ನಿಮ್ಮ ಮೈಂಡ್ ಅಲ್ಲಿ ಇರಲಿ. ಸ್ಯಾಟಲೈಟ್ ಮೂಲಕ, ಸ್ಯಾಟಲೈಟ್ ಟೆಲಿವಿಷನ್ ಮೂಲಕ ವಿಡಿಯೋ ಕ್ಲಾಸಸ್ಗಳನ್ನ ಪ್ರೆಸೆಂಟ್ ಮಾಡ್ತಾರೆ ಇದರಲ್ಲಿ, ಸ್ವಯಂ ಪ್ರಭಾದಲ್ಲಿ. ಓಕೆನಾ? ಏನು ಸ್ವಯಂ ಪ್ರಭಾ ಇನ್ಕ್ಲೂಡ್ಸ್ ಅಬೌಟ್ 40, ಇದು ನಿಮ್ಮ ಮೈಂಡ್ ಅಲ್ಲಿ ಇದ್ರ ಮೇಲೆ ಕ್ವಶನ್ ಬರ್ತವೆ. ಇಟ್ ಇನ್ಕ್ಲೂಡ್ಸ್ ಅಬೌಟ್ 40+. ಅರ್ಲಿಯರ್ ಇಟ್ ವಾಸ್ 32+. ಅರ್ಲಿಯರ್ 32+ ಚಾನಲ್ಸ್ ಇದೆ, ಈಗ 40+ ಚಾನಲ್ಸ್ಗಳು, DTH ಚಾನಲ್ಸ್ಗಳು ಮ್ಯಾನೇಜ್ ಬೈ ಡಿಫ್ರೆಂಟ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಸಚ್ ಆಸ್ UGC, NCERT, IIT, CZ ಅಂಡ್ NPTEL, ರೈಟ್? ಸೊ ಇವುಗಳನ್ನ ಅವರು ರೆಗ್ಯುಲರ್ಲಿ ಟಿವಿ ಮೂಲಕ 40 ಚಾನಲ್ಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅವರು, ಅದನ್ನ ಬ್ರಾಡ್ಕಾಸ್ಟ್ ಮಾಡ್ತಾರೆ ಅನ್ನುವಂಥ. ರೈಟ್? ದಿಸ್ ಇಸ್ ಅಬೌಟ್ ಸ್ವಯಂ ಪ್ರಭಾ. ನಿಮ್ಮ ಮೈಂಡ್ ಅಲ್ಲಿ ಇರ್ಲಿ. ಏನು ಮೈಂಡ್ ಅಲ್ಲಿ ಅಂದ್ರೆ ದಿಸ್ ಇಸ್ 40+ DTH ಚಾನಲ್ಸ್ ಇದಾವೆ. ಇದು 24/7 ಇರ್ತದೆ. ಟೆಲಿವಿಷನ್ ಮೂಲಕ ಏನ್ ಮಾಡ್ತಾರೆ, ಅದನ್ನ ಪ್ರಸಾರ ಮಾಡ್ಲಾಗತ್ತೆ. ಯಾರು ಇದನ್ನ ಮ್ಯಾನೇಜ್ ಮಾಡ್ತಾರೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಇದನ್ನ ಮ್ಯಾನೇಜ್ ಮಾಡುವಂಥದ್ದು. ಸೊ ಇಲ್ಲಿ ಈ 40 ಚಾನಲ್ಸ್ಗಳನ್ನ ಡಿವೈಡ್ ಮಾಡ್ಕೊಂಡಿದ್ದಾರೆ ನಾವು. ಸೊ ಈ ಒಂದು ಚಾನಲ್ UGC ಕೆಲವು ಇದು ಮಾಡ್ತದೆ, NCERT ಕೆಲವು ಮಾಡ್ತದೆ, IIT ಮಾಡ್ತದೆ, CC ಮಾಡ್ತದೆ, NPTEL ಮಾಡ್ತದೆ. ಸೊ ಇದನ್ನು ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಅಂತ. ದಿಸ್ ಇಸ್ ದಿ ಸ್ವಯಂ ಅಂತ ಹೇಳಿ, ರೈಟ್? ಓಕೆ, ಈಗ ನೋಡೋಣ, ವಾಟ್ ಯು ಮೀನ್ ಬೈ ಸಿಂಕ್ರೋನಸ್ ಲರ್ನಿಂಗ್ ಅಂಡ್ ಅಸಿಂಕ್ರೋನಸ್ ಲರ್ನಿಂಗ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಇದ್ರ ಮೇಲೆ ಕೂಡ ಕ್ವೆಶನ್ಸ್ಗಳು ಬರ್ತಿರ್ತವೆ. ಸೊ ದೀಸ್ ಆರ್ 2 ಇಂಪಾರ್ಟೆಂಟ್ ಆನ್ಲೈನ್ ಲರ್ನಿಂಗ್ modes used in digital education. So digital education ಅಲ್ಲಿ these are 2 important online learning modes, not methods. Okay, so ಫಸ್ಟ್ನೇದಾಗಿ ನೋಡೋಣ, ವಾಟ್ ಯು ಮೀನ್ ಬೈ ಸಿಂಕ್ರೋನಸ್ ಲರ್ನಿಂಗ್. ಸಿಂಕ್ರೋನಸ್ ಲರ್ನಿಂಗ್ ಅಂದ್ರೆ, ಸಿಂಕ್ರೋನಸ್ ಅಂದ್ರೆ ಇಲ್ಲಿ ಇಬ್ಬರ ಕೂಡುವಿಕೆ, ಸಿಂಕ್ ಆಗ್ತಿರ್ತದೆ, ರೈಟ್? ಅಲ್ಲಿ ಸಿಂಕ್ರೋನಸ್ ಅಂದ್ರೆ ಸಿಂಕ್ ಆಗ್ತಿರ್ತದೆ ಅನ್ನುವಂಥದ್ದು. Synchronous learning is a type of online learning where teachers and students interact at the same time in real time. Right? For example, live class ಅಲ್ಲಿ ನೋಡಿ, ಇದು ರೆಕಾರ್ಡೆಡ್ ಕ್ಲಾಸ್ ನಾನು ಮಾಡ್ತಾ ಇದ್ದೀನಿ, ಬಟ್ ಲೈವ್ ಕ್ಲಾಸ್ ಅಲ್ಲಿ ಸ್ಟೂಡೆಂಟ್ ಮತ್ತು ವಿದ್ಯಾರ್ಥಿಗಳ ಇಂಟರಾಕ್ಷನ್ ನಡೀತಾ ಇರ್ತದೆ ರಿಯಲ್ ಟೈಮ್ ಅಲ್ಲಿ, ಆನ್ಲೈನ್, ನಾಟ್ ಇನ್ ಫಿಸಿಕಲ್ ಮೋಡ್. ಸೊ ಆನ್ಲೈನ್ ಅಲ್ಲಿ ವಿದ್ಯಾರ್ಥಿಗಳು ಲೈವ್ ಕ್ಲಾಸ್ ಅಲ್ಲಿ ಕುಂತಿರ್ತಾರೆ, ಅದನ್ನ ಸಿಂಕ್ರೋನಸ್ ಲರ್ನಿಂಗ್ ಅಂತ ಕರಿತೀವಿ, ರೈಟ್?
ಥ್ರೂ ದಿ ಇಂಟರ್ನೆಟ್ ಮೂಲಕ ಅವರು ಲೈವ್ ಕುಂದಿರ್ತಾರೆ ರಿಯಲ್ ಟೈಮ್. ಎವ್ರಿ ಪಾರ್ಟಿಸಿಪೇಟ್ ಎವ್ರಿ ಒನ್ ಪಾರ್ಟಿಸಿಪೇಟ್ಸ್ ಇನ್ ದ ಕ್ಲಾಸ್ ಸೈಮಲ್ಟೇನಿಯಸ್ಲಿ. ಸೊ ಎಲ್ಲರೂ ಸೈಮಲ್ಟೇನಿಯಸ್ಲಿ ಒಂದು ಕ್ಲಾಸ್ ಅಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಇದನ್ನ ಸಿಂಕ್ರೋನಸ್ ಲರ್ನಿಂಗ್ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ, ಆನ್ಲೈನ್ ಲರ್ನಿಂಗ್ ಟೀಚರ್ಸ್ ಸ್ಟೂಡೆಂಟ್ಸ್ ಇಂಟರಾಕ್ಟ್ at the same time in real time through internet. This is synchronous learning ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ ಯಾವ್ದು, ಬಿಫೋರ್ ದ್ಯಾಟ್ ಕೀ ಫೀಚರ್ಸ್ ಏನು ಇದರ ಸಿಂಕ್ರೋನಸ್. ಇದು ರಿಯಲ್ ಟೈಮ್ ಕಮ್ಯುನಿಕೇಶನ್ ಇರ್ತದೆ. ಆನ್ಲೈನ್ ಅಲ್ಲಿ ರಿಯಲ್ ಟೈಮ್ ಕಮ್ಯುನಿಕೇಶನ್ ಇರ್ತದೆ. ಸೊ ಲೈವ್ ಇರ್ತಾರೆ ಅಂತ ಹೇಳ್ಬೋದು. ಫಿಕ್ಸ್ಡ್ ಶೆಡ್ಯೂಲ್ ಇರ್ತದೆ. ಸೊ ಈ ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಮಾತ್ರ ಇರ್ತಾರೆ, ಅವರು ಡೈಲಿ ಇರೋದಿಲ್ಲ. ರೈಟ್, ಎವ್ರಿ ಟೈಮ್ ಇರೋದಿಲ್ಲ. ಲೈವ್ ಇಂಟರಾಕ್ಷನ್ ಬಿಟ್ವೀನ್ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್. ಇಲ್ಲಿ ಲೈವ್ ಇಂಟರಾಕ್ಷನ್ ಆಗ್ತದೆ ಟೀಚರ್ ಮತ್ತು ಸ್ಟೂಡೆಂಟ್ಸ್ ಗಳಲ್ಲಿ. ರೈಟ್, ವಾಟ್ ಆರ್ ದಿ ಎಕ್ಸಾಂಪಲ್ಸ್ ಅಂತ ನೋಡಿದ್ರೆ, ಲೈವ್ ಆನ್ಲೈನ್ ಕ್ಲಾಸಸ್ ಥ್ರೂ ಝೂಮ್. ಸೊ ಝೂಮ್ ಮೀಟಿಂಗ್ ಮೂಲಕ ನಾವು ಕ್ಲಾಸಸ್ ಅನ್ನ ಅಟೆಂಡ್ ಮಾಡ್ತೀವಿ ಫಿಲ್ಮ್ಸ್. ಅಲ್ಲಿ ಏನಾಗುತ್ತೆ, ಟೀಚರ್ಗಳು ಮತ್ತು ವಿದ್ಯಾರ್ಥಿಗಳ ಜೊತೆ ಕಾನ್ವರ್ಸೇಷನ್ ನಡೀತಾ ಇರ್ತದೆ. ರಿಯಲ್ ಟೈಮ್ ಅಲ್ಲಿ ಅವರು ಇದನ್ನ ಲೈವ್ ಆಗಿ ಅದನ್ನ ಲೆಕ್ಚರ್ ಅನ್ನ ಕೇಳ್ತಿರ್ತಾರೆ. ನಾಟ್ ದಿ ರೆಕಾರ್ಡೆಡ್ ಲೆಕ್ಚರ್ ಅನ್ನ ಕೇಳೋದು, ಲೈವ್ ಆಗಿ ಆ ಲೆಕ್ಚರ್ ಅನ್ನ ಕೇಳುವಂಥದ್ದು. ವರ್ಚುವಲ್ ಕ್ಲಾಸ್ ರೂಮ್ ಸೆಷನ್ಸ್ ಯೂಸಿಂಗ್ ಮೈಕ್ರೋಸಾಫ್ಟ್ ಟೀಮ್ಸ್ ಲೈವ್ ವೆಬಿನಾರ್ಸ್. ರೈಟ್, ಮತ್ತೆ ಮೈಕ್ರೋಸಾಫ್ಟ್ ಟೀಮ್ಸ್ ಅಂದ್ರೆ ಸೇಮ್ ಅದು ಝೂಮ್ ಇದ್ದಂಗೆ. ಸೊ ಅದ್ರ ಮೂಲಕನೂ ಕ್ಲಾಸಸ್ ಅನ್ನ ಮಾಡಲಾಗುತ್ತೆ, ಲೈವ್ ಆಗಿ ಕ್ಲಾಸ್ ಅನ್ನ ಮಾಡುವಂಥದ್ದು. ಲೈವ್ ವೆಬಿನಾರ್ಸ್. ಸೊ ವೆಬಿನಾರ್ಸ್ ಕೂಡ ಲೈವ್ ವೆಬಿನಾರ್ಸ್, ನಾಟ್ ಓನ್ಲಿ ವೆಬಿನಾರ್ ಬಟ್ ಲೈವ್ ವೆಬಿನಾರ್ಸ್. ಆನ್ಲೈನ್ ಗ್ರೂಪ್ ಡಿಸ್ಕಷನ್ಸ್, ಕೆಲವು ಆನ್ಲೈನ್ ಗ್ರೂಪ್ ಡಿಸ್ಕಷನ್ಸ್ ಆಗ್ತವೆ. ಗ್ರೂಪ್ ಆಫ್ ಪೀಪಲ್ ದೇ ಜಾಯಿನ್ ಥ್ರೂ ಇಂಟರ್ನೆಟ್ ಅಂಡ್ ದೇ ಇಂಟ್ರಾಕ್ಟ್ ಈಚ್ ಅದರ್. ಗ್ರೂಪ್ ಡಿಸ್ಕಷನ್ ಮಾಡ್ತಾರೆ, ಅದನ್ನ ನಾವು ಸಿಂಕ್ರೋನಸ್ ಲರ್ನಿಂಗ್ ಅಂತ ಕರಿತೀವಿ. ಹಾಗಾದ್ರೆ ವಾಟ್ ಯು ಮೀನ್ ಬೈ ಅಸಿಂಕ್ರೋನಸ್ ಲರ್ನಿಂಗ್? ಅಸಿಂಕ್ರೋನಸ್ ಲರ್ನಿಂಗ್ ಏನಿದು? Asynchronous learning is a type of online learning where teachers and students do not interact at the same time. ಇಲ್ಲಿ ವಿದ್ಯಾರ್ಥಿಗಳು ಲೈವ್ ಆಗಿ ಜಾಯಿನ್ ಆಗಲ್ಲ, ರಿಯಲ್ ಟೈಮ್ ಅಲ್ಲಿ ಇಂಟರಾಕ್ಷನ್ ಅಲ್ಲಿ ಇರೋದಿಲ್ಲ. ಏನಾಗ್ತದೆ, ಸ್ಟೂಡೆಂಟ್ಸ್ ಕ್ಯಾನ್ ಆಕ್ಸೆಸ್ ಲರ್ನಿಂಗ್ ಮೆಟೀರಿಯಲ್ಸ್ ವೆನ್ ಎವರ್ ದೇ ವಾಂಟ್. ಸೊ ಏನ್ ಮಾಡ್ತಾರೆ ಇಲ್ಲಿ, ಅಸಿಂಕ್ರೋನಸ್ ಲರ್ನಿಂಗ್ ಅಲ್ಲಿ ಟೀಚರ್ ವಿಡಿಯೋನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ತದನಂತರ ನೆಕ್ಸ್ಟ್ ಡೇ ವಿದ್ಯಾರ್ಥಿಗಳು ನೋಡ್ತಾರೆ. ಇಲ್ಲಿ ಏನಾಗುತ್ತೆ, ದೇರ್ ಇಸ್ ನೋ ರಿಯಲ್ ಟೈಮ್ ಇಂಟರಾಕ್ಷನ್ ಬಿಟ್ವೀನ್ ಟೀಚರ್ ಅಂಡ್ ಸ್ಟೂಡೆಂಟ್. ಇಲ್ಲಿ ಅವ್ರ ಇಂಟರಾಕ್ಷನ್ ಇರೋದಿಲ್ಲ. ಅದನ್ನ ನಾವು ಏನಂತ ಕರಿತೀವಿ ಅಂತ ಅಂದ್ರೆ ಅಸಿಂಕ್ರೋನಸ್ ಲರ್ನಿಂಗ್ ಅಂತ ಕರಿತೀವಿ. ನಿಮ್ಮ ಮೈಂಡ್ ಅಲ್ಲಿ ಏನಿರಲಿ ಅಂತಂದ್ರೆ, ಲೈವ್ ಕ್ಲಾಸ್ ಇತ್ತಂದ್ರೆ ಲೈವ್ ಲೈವ್ ಕ್ಲಾಸ್ ಇತ್ತಂದ್ರೆ ಅದು ಸಿಂಕ್ರೋನಸ್. ಆ ಲೈವ್ ಕ್ಲಾಸ್ ಇರ್ಲಿಲ್ಲಪ್ಪ ಅಂದ್ರೆ ಅದು ಅಸಿಂಕ್ರೋನಸ್. ದ್ಯಾಟ್ ಯು ಶುಡ್ ಕೀಪ್ ಇನ್ ಮೈಂಡ್. ಓಕೆ, ಇಲ್ಲಿ ನೋಡಿ, ನೀವು ಯೂಟ್ಯೂಬ್ ಅಲ್ಲಿ ರೆಕಾರ್ಡ್ ಲೆಕ್ಚರ್ಸ್ ಅನ್ನು ನೋಡ್ತೀರಿ, ಅದು ದಟ್ ಇಸ್ ಎಕ್ಸಾಂಪಲ್. ಇಲ್ಲಿ ವಾಟ್ ಆರ್ ದ ಕೀ ಫೀಚರ್ಸ್ ಅಂತ ಕೇಳಿದ್ರೆ, ನೋ ಫಿಕ್ಸ್ ಟೈಮ್ ಆರ್ ಲರ್ನಿಂಗ್. ಸೊ ಅಲ್ಲಿ ನಮಗೆ ಸಿಂಕ್ರೋನಸ್ ಲರ್ನಿಂಗ್ ಅಲ್ಲಿ ಫಿಕ್ಸ್ ಟೈಮಿಗೆ ಬಂದು ವಿದ್ಯಾರ್ಥಿಗಳು ಝೂಮ್ ಮೀಟಿಂಗ್ ಅನ್ನ ಮಾಡಬೇಕು, ಮೈಕ್ರೋಸಾಫ್ಟ್ ಟೀಮ್ಸ್ ಅಲ್ಲಿ ಮೀಟಿಂಗ್ ಮಾಡಬೇಕು, ಅಲ್ಲಿ ಜಾಯಿನ್ ಆಗಬೇಕು, ಕ್ಲಾಸ್ ಅಟೆಂಡ್ ಆಗಬೇಕು, ಲೈವ್ ಆಗಿರ್ಬೇಕು. ಬಟ್ ಇಲ್ಲಿ ನಮಗೆ ಫಿಕ್ಸ್ ಟೈಮ್ ಇರೋದಿಲ್ಲ, ಯಾವ ಬೇಕಾದ್ರೂ ನಾವು ಆ ವಿಡಿಯೋನ ಆಕ್ಸೆಸ್ ಮಾಡ್ಕೊಂಡು ನಾವು ಲರ್ನಿಂಗ್ ಆಗಿ ಇಲ್ಲಿ ಸೆಲ್ಫ್ ಪೇಸ್ಡ್ ಲರ್ನಿಂಗ್ ಆಗ್ತದೆ. ಯಾಕಂದ್ರೆ ಯಾವಾಗ ಬೇಕಾದಾಗ ವಿದ್ಯಾರ್ಥಿಗಳು ತಮಗೆ ಸಮಯ ಇದ್ದಾಗ ಅದನ್ನು ಲರ್ನಿಂಗ್ ಅನ್ನ ಸ್ಟಾರ್ಟ್ ಮಾಡುವಂಥದ್ದು. ಲರ್ನಿಂಗ್ ಮೆಟೀರಿಯಲ್ಸ್ ಅವೈಲೇಬಲ್ ಎನಿ ಟೈಮ್. ಇಲ್ಲಿ ಲರ್ನಿಂಗ್ ಮೆಟೀರಿಯಲ್ಸ್ಗಳು ಏನಿರ್ತವೆ, ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸಚ್ ಆಸ್ ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಬೇರೆ ಬೇರೆ ರೀತಿಯ ಪ್ಲಾಟ್ಫಾರ್ಮ್ಗಳಲ್ಲಿ ಅದು ನಮಗೆ ಯಾವಾಗ ಬೇಕಾದ್ರೂ ಆ ಒಂದು ಕಂಟೆಂಟ್ ಅಲ್ಲಿ ಇರ್ತದೆ, ಅದನ್ನ ಅವರು ನೋಡ್ಬೋದು ಅನ್ನುವಂಥದ್ದು. ಸೊ ವಾಟ್ ಆರ್ ದಿ ಎಕ್ಸಾಂಪಲ್ಸ್ ನೋಡಿದ್ರೆ, ರೆಕಾರ್ಡೆಡ್ ಯೂಟ್ಯೂಬ್ ಲೆಕ್ಚರ್ಸ್. ಸೊ ರೆಕಾರ್ಡೆಡ್ ಯೂಟ್ಯೂಬ್ ಲೆಕ್ಚರ್ಸ್ ಅನ್ನ ನಾವು ಅಸಿಂಕ್ರೋನಸ್ ಲರ್ನಿಂಗ್ ಅಲ್ಲಿ ನಾವು ಅದನ್ನ ಇಡಬಹುದು. ಆನ್ಲೈನ್ ಕೋರ್ಸಸ್ ಆನ್ ಸ್ವಯಂ ಅಲ್ಲಿ ನೀವು ನೋಡ್ತಿರಲ್ಲ, ಅದು ಆನ್ಲೈನ್ ಕೋರ್ಸ್, ಅವು ಕೂಡ ಅಸಿಂಕ್ರೋನಸ್ ಲರ್ನಿಂಗ್ ಅಂತ ಕರಿತೀವಿ. ಡಿಸ್ಕಷನ್ ಫೋರಮ್ಸ್ ಇನ್ ಮೂಡಲ್ಲಿ ಡಿಸ್ಕಷನ್ ಫೋರಮ್ ಇರ್ತವೆ, ಬಟ್ ಲೈವ್ ಆಗಿರೋದಿಲ್ಲ, ರೆಕಾರ್ಡೆಡ್ ಇರ್ತವೆ, ಅದನ್ನ ನೀವು ನೋಡಬಹುದು. ರೆಕಾರ್ಡೆಡ್ ಟ್ಯುಟೋರಿಯಲ್ಸ್ ಅಂಡ್ ಸ್ಟಡಿ ಮೆಟೀರಿಯಲ್ಸ್. ಕೆಲವು ರೆಕಾರ್ಡೆಡ್ ಟ್ಯುಟೋರಿಯಲ್ಸ್ ಇರ್ತವೆ, ಅವುಗಳನ್ನ ಕೂಡ ನಾವು ಅಸಿಂಕ್ರೋನಸ್ ಲರ್ನಿಂಗ್ ಅಂತ ನಾವು ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ಆನ್ಲೈನ್ ಟೀಚಿಂಗ್ ಅಂಡ್ ಆಫ್ಲೈನ್ ಟೀಚಿಂಗ್. ನಿಮ್ಗೆ ಗೊತ್ತಿರ್ಬೋದು, ಆಫ್ಲೈನ್ ಟೀಚಿಂಗ್ ಬಗ್ಗೆ ಕೆಲವು ಮೆಥಡ್ಸ್ ಗಳ ಬಗ್ಗೆ ನಾವು ಯೂಸ್ ಮಾಡ್ತೀವಿ, ಕ್ಲಾಸ್ ರೂಮ್ ಮೆಥಡ್ಸ್ ಗಳನ್ನ ಯೂಸ್ ಮಾಡಿದೀವಿ. ಸೊ ಅವನ್ನ ನಾವು ಆಫ್ಲೈನ್ ಟೀಚಿಂಗ್ ಅಂತ ಕರಿತೀವಿ. ಆನ್ಲೈನ್ ಟೀಚಿಂಗ್ ಅಂದ್ರೆ ಥ್ರೂ ದ ಇಂಟರ್ನೆಟ್ ಎವ್ರಿಥಿಂಗ್ ಆಗುತ್ತೆ, ರೈಟ್? So this is about online and offline teaching. Thank you very much. Thank you.